4 ಹಾಂ 1 2 2 ಹಾಂ 3 4 करुणिसैया दीनबन्धु जीवकोटि कायवने चरणकमलಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾಲುಗಾಣಿಸು ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾಲುಗಾಣಿಸು ಕರ್ತೃ ನಿನ್ನ ಕೃಪೆಯು ಒಂದೇ ಕರ್ತೃ ನಿನ್ನ ಕೃಪೆಯು ಒಂದೇ ಸಕಲ ಸುಖದ ಸಾಧನೆ ಕರುಣಿಸಯ್ಯ ದೀನಬಂಧು ಜೀವಕೋಟಿ ಕಾಯ್ವನೆ ನೀತಿ ಮಾರ್ಗ ತ್ಯಜಿಸದಂತೆ ನಡೆಸು ನಿತ್ಯಯನ್ನನು ನೀತಿ ಮಾರ್ಗ ತ್ಯಜಿಸದಂತೆ ನಡೆಸು ನಿತ್ಯಯನ್ನನು ಇಹದ ಮೋಹ ವಿರಿಸು ಮನವನು ಇಹದ ಮೋಹ ಜಾಲದಿಂದ ದೂರ ಇರಿಸು
ಉಳಿಸಯ್ಯ ದೀನಬಂಧು ಜೀವಕೋಟಿ ಕಾಯ್ವನೇ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಬೇಡಿಕೊಳ್ಳುವೆ ದೇವನೇ ಬೇಡಿಕೊಳ್ಳುವೆ ದೇವನೇ. ಸುಶಾಂತ ಕದಮಂಡಿ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಅವರಿಗೆ ಹ್ಯಾಪಿ ವುಮೆನ್ಸ್ ಡೇ. ಸುಶಾಂತ ಕಡಿ, ಸುಷ್ಮಾ ಕಡಿ, ವೆಲ್ಕಮ್. ನಾನು ಪಾರ್ವತಿ ಬನ್ಸೋಡೆ, ಬಬಿತಾ ನಾನು ಮನೆ ಕಡೆ ಐತೆ, ನಮ್ಮ ಮಗಳ ಅಂತ ಐತೆ. ಶ್ರೀಮತಿ ಸುರೇಖಾ ದಾಡ್ನೋಡೆ, ಮಾಜಿ ಅಧ್ಯಕ್ಷರ ಮೊದಲು ನಮ್ಮ ಸ್ವಲ್ಪ ದೂರ ಆಗಿದ್ರು ಕಾರಣಾಂತರದಿಂದ ಈಗ ಮತ್ತೆ ಹತ್ರ ಆದ್ರು. ವೆಲ್ಕಮ್. ಇಲ್ಲೇ ಇದ್ರ ಮೊದಲೇ ಹೇಳಿ ಪ್ರೆಸಿಡೆಂಟ್ ಚಾಲು ಮಾಡಿದ್ರಿ ನಾವು ಸಿಗ್ರಿ ಆ ವರ್ಷ ಫಸ್ಟ್ ನಾವು ಚಾಲು ಮಾಡಿದ್ರಿ ಅವಾಗ. ಆಮೇಲೆ ಮತ್ತೆ ಸಿಕ್ಸ್ಗೆ ಪ್ರೆಸಿಡೆಂಟ್ ಆಗಿದ್ರಿ. ಇನ್ಮೇಲೆ ಅದನ್ನು ಬಿಟ್ಟಿದ್ದ ಶ್ರೀಮತಿ ಸೌಮ್ಯ ಹಂಸ್ವಾಮಿ, ಹಾಗೂ ಶ್ರೀಮತಿ ಜ್ಯೋತಿ ಜೊತೆ ಸರಸ್ವತಿಪುರಂ ಅಂತ. ಸೊ ಅಲ್ಲಿ ನಾನು 2006 ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ನಾನು ಸಂಸ್ಕೃತದಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದೆ, SPN ಸ್ಕೂಲ್. ಈಗ ಆಮೇಲೆ ನಾನು ಸ್ಕೂಲೆಲ್ಲ ಬಿಟ್ಬಿಟ್ಟು ತಂದೆಗ ಭಾಳ ಅದ್ವಂತ ಅಂತ ಹೇಳ್ಬಿಟ್ಟು ಈಗ ನವೀನ್ ಪಾರ್ಕಲ್ಲೇ ನಾವು ಒಂದು ಕಾಲ್ ಮಾಡಿಬಿಟ್ಟು ಕ್ಲಾಸಸ್ ಎಲ್ಲ ನೀವೆಲ್ಲ ಒಳಗೆ ಬಂದರೆ ಭಾಳ ಒಳ್ಳೆಯದು. ಗಾಳಿ ಕೂತಾರೆ. ಸೊ ಇವಾಗ ನಾನು ಕ್ಲಾಸಸ್ ತಗೊಳ್ಳೋದು ಒಂದು ಗ್ರೂಪ್ ಬ್ಯಾಚಸ್ ತಗೋತೀನಿ, ಪರ್ಸನಲ್ ಕ್ಲಾಸಸ್ ತಗೋತೀನಿ, ಆ್ಯಂಡ್ ಪ್ರೆಗ್ನೆನ್ಸಿ ಯೋಗ ತಗೊಳ್ತೀನಿ. ಆಮೇಲೆ ಯಾರಿಗೆ ಕನ್ಸೀವ್ ಆಗಿರೋದಿಲ್ಲ 4-5 ವರ್ಷ 7 ವರ್ಷ ಕನ್ಸೀವ್ ಆಗಿರೋದು ಕೂಡ ಅಂಥವ್ರಿಗೆಲ್ಲ ಕ್ಲಾಸಸ್ ತಗೋತೀನಿ. ಎಷ್ಟೊಂದು ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ನಮ್ಮ ಕಡೆಯಿಂದ. ಓಕೆ, ಹಾಗೆಯೇ ಹೆಲ್ತ್ ಇಶ್ಯೂಸ್, ಈವನ್ ಕ್ರಿಟಿಕಲ್ ಇಲ್ನೆಸ್ ಇರ್ಬೋದು, ನಾರ್ಮಲ್ ಇಲ್ನೆಸ್ ಇರ್ಬೋದು, ಯಾವುದು ಹೆಲ್ತ್ ಇಶ್ಯೂಸ್ ಇರ್ಬೋದು ಕೂಡ ನಾನು ಕ್ಲಾಸಸ್ ತಗೊಳ್ತೀನಿ. ಚೆನ್ನಾಗಿ ಗೈಡ್ ಮಾಡಿ ಹಾಗೆ ಹೆಲ್ಪ್ಫುಲ್ಲು ಆಗಿದೆ. ಸೊ ಈಗ ಯೋಗ ಅಂದ ತಕ್ಷಣ ನಿಮಗೆ ಎಲ್ರಿಗೂ ಗೊತ್ತಿದೆ, ನಾವು ಯೂಶ್ವಲಿ ಹೇಳ್ತೀವಿ ಯೋಗ ಅಂದ ತಕ್ಷಣ ನಾನು ಮಾಡ್ತೀನಿ, ನಾನು ಮಾಡಿದ್ದೆ, ಈಗ ನಿಮ್ಮ ಮುಂದೆ ಮಾಡ್ತೀನಿ ಅಂತ ಹೇಳೇ ಹೇಳ್ತೀವಿ ನಾವೆಲ್ಲರೂ. ಸೊ ಯೋಗ ಅನ್ನೋದು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ ಅಂತ ಹೇಳ್ತೀವಿ. ಸೊ ಯೋಗ ಅನ್ನೋದು ಶುರುವಾಗಿದ್ದು 200 BC ಶುರುವಾಗಿದೆ. ಯೋಗ ಅಂದ ತಕ್ಷಣ ನಮಗೆ ಯಾರು ನೆನಪಿಗೆ ಬರ್ತಾರೆ ಅಂದರೆ ರಾಮದೇವ್ ಬಾಬಾ ಅವ್ರು ನೆನಪಿಗೆ ಬರ್ತಾರೆ. ಬಟ್ ಯೋಗ ಶುರು ಮಾಡಿದವರು ರಾಮದೇವ್ ಬಾಬಾ ಅವರಲ್ಲ. ಸೊ 200 BC ಪತಂಜಲಿ ಗುರುಜಿ ಯೋಗ ಶುರು ಮಾಡಿದ್ರು. ಸೊ ಅವ್ರು ಯೋಗ 3 ಸೂತ್ರದ ಪ್ರಕಾರ ಶುರು ಮಾಡಿದ್ರು ಅವರು. ಒಂದು ವ್ಯಾಕರಣದ ಬಗ್ಗೆ, ಒಂದು ಸಂಸ್ಕೃತದ ಬಗ್ಗೆ, ಹಾಗೆಯೇ ಆಯುರ್ವೇದಿಕ್ ಬಗ್ಗೆ. ಸೊ ಯೋಗೇನ ಚಿತ್ತಸ್ಯ ಪದೇನ ವಾಚ, ನಾವೇನು ಉಚ್ಚಾರಣೆಗಳನ್ನ ಮಾಡ್ತೀವಲ್ಲ ಆ ಉಚ್ಚಾರಣೆಗಳು ಶುದ್ಧವಾಗಿರಲಿ, ಹಾಗೆ ಸ್ವಚ್ಛವಾಗಿರಲಿ, ಅದನ್ನ ವ್ಯಾಕರಣದಿಂದ ನಾವು ಕರೆಕ್ಷನ್ಸ್ ಮಾಡ್ತೀವಿ. ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ, ಶರೀರದ ಒಳಗಡೆ ಅಂತರಂಗದ ದೋಷಗಳನ್ನ ನಾವು ಎದರಿಂದ ಆಯುರ್ವೇದಿಕದಿಂದ ದೂರಗೊಳಿಸ್ಬೋದು ಅಂತಂದು ಹೇಳ್ತಾರೆ. ಹಾಗೆ ನಮ್ಮದು ಸಂಸ್ಕೃತ ಉಚ್ಚ ಏನು ನಾವು ಕಲಿತೀವಲ್ಲ ವ್ಯಾಕರಣವನ್ನು, ಸಂಸ್ಕೃತದಿಂದ ನಮ್ಮ ಅಕ್ಷರಗಳನ್ನು ಶುದ್ಧಪಡಿಸ್ಬೋದು ಅಂತ ಹೇಳಿ ಹೇಳ್ತೀವಿ. ಸೊ ಯೋಗ ಅನ್ನೋದು, ಯೋಗ ಮಾಡೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲರೂ ಜನ ಮಾಡ್ತಾನೆ ಇದ್ದೀವಿ. ಯೋಗ ಅಂದರೆ ಏನಂದರೆ, ಒಂದು ನಾವು ಯೋಗ ಮಾಡೋದ್ರಿಂದ ಜಸ್ಟ್ 1 hour ಯೋಗ ಮಾಡ್ತೀವಿ, ನಮಗೆ 24 hours ಇರುತ್ತೆ ನಮ್ಮ ಲೇಡೀಸ್ಗೆ. ಸೊ 24 hours 1 hour ನಾವು ಟೈಮ್ ಕೊಡ್ಬೋದು. ಯೂಶ್ವಲಿ ನಾವು ಹೇಳ್ತೀವಿ ನಮಗೆ ಟೈಮ್ ಇಲ್ಲ ಅಂತಂದು ಹೇಳ್ತೀವಿ. ಬೇರೆದವ್ರು ಎಲ್ಲರಿಗೂ ಟೈಮ್ ಕೊಡ್ತೀವಿ ನಾವು ಫ್ಯಾಮಿಲಿಯಲ್ಲಿ, ನಮಗೋಸ್ಕರ ನಾವು ಟೈಮ್ ಕೊಡೋದಿಲ್ಲ. ಜಸ್ಟ್ ½ an hour ನಮಗೋಸ್ಕರ ನಾವು ಟೈಮ್ ಕೊಟ್ಟು ಸಾಕಾಗುತ್ತೆ. ಸೊ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಜಸ್ಟ್ 1 hour ಯೋಗ ಮಾಡೋದ್ರಿಂದ ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ ನಾವು. ಸೊ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಸೊ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ಸೊ ಎನರ್ಜೆಟಿಕ್ ಆಗಿರ್ತೀವಿ, ಮಸಲ್ ಸ್ಟ್ರೆಂತ್ ಬರುತ್ತೆ, ಸ್ಟೆಮಿನಾ ಬರುತ್ತೆ, ಹಾಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಯೋಗ ಮಾಡೋದ್ರಿಂದ. ಸೊ ಅದಕ್ಕೆ 1 hour ನಮಗೋಸ್ಕರ ನಾವು ಡೆಡಿಕೇಟ್ ಮಾಡ್ಕೊಳ್ಳೇಬೇಕು. ಓಕೆನಾ? ಸೊ ಇದಾದಮೇಲೆ ಈಗ ನಾವು ಯೋಗದಲ್ಲಿ ನಾವು ಹೇಳ್ತೀವಿ, ಯೋಗ ಅಂದರೆ ಬರೀ ಆಸನಗಳು ಅಷ್ಟೇ ಬರೋದಿಲ್ಲ, ಅದರಿಂದ ಪ್ರಾಣಾಯಾಮನೂ ಬರುತ್ತೆ. ಸೊ ನಾವು ಬರೀ ಎಕ್ಸಸೈಸ್ ಮಾಡಿದ್ರೂ ಸಾಧ್ಯ. ನಮ್ಮದು ಪ್ರಾಣಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಪ್ರಾಣಶಕ್ತಿ ಅದರಿಂದ ಹೆಚ್ಚಾಗುತ್ತೆ ಅಂದರೆ ಉಸಿರಾಟ, ಆಕ್ಸಿಜನ್ ಲೆವೆಲ್ ಇಂಪ್ರೂವ್ಮೆಂಟ್ ಆದ್ರೇ
ನಮ್ಮ ಜೀವನ ಲೈಫ್ ಲೈನ್ ಅಂತ ಏನು ಹೇಳ್ತೀವಲ್ಲ ಅದು ಎಕ್ಸರ್ಸೈಸ್ ಮಾಡೋದ್ರಿಂದ ಲೈಫ್ ಲೈನ್ ಇನ್ಕ್ರೀಸ್ ಆಗಲ್ಲ. ಈ ಪ್ರಾಣಾಯಾಮ ಜೊತೆಗೂ ಮಾಡಿದರೆ ಇನ್ನೂ ನಮ್ಮ ಲೈಫ್ ಲೈನು ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಎಕ್ಸರ್ಸೈಸ್ ಜೊತೆಗೆ ಯೋಗ ಆಸನಗಳ ಜೊತೆಗೆ ಸ್ವಲ್ಪ ಪ್ರಾಣಾಯಾಮವನ್ನು ಮಾಡಬೇಕು. ಹಾಗೆಯೇ ನಮ್ಮ ಮನಸ್ಸು ಮತ್ತು ಮೈಂಡ್ ಸ್ಥಿರವಾಗಿರ್ಬೇಕಂದ್ರೆ ಸ್ವಲ್ಪ ಮೆಡಿಟೇಷನನ್ನು ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ 3 ಅಪ್ಲೈ ಮಾಡ್ಕೋಬೇಕು. ಸೊ ಯೋಗದಲ್ಲಿ 8 ಸ್ಟೆಪ್ಸ್ ಇದ್ದಾವೆ. ಸೊ ಈಗ ಪತಂಜಲಿ ಗುರುಜಿನೇ ಇದನ್ನು ಮಾಡಿದ್ದು 8 ಸ್ಟೆಪ್ಸು. ಈಗ ನಾವಿಲ್ಲಿ ನಮ್ದು ಇಲ್ಲೇ ಜಸ್ಟ್ ಹಾಲಿಗೆ ಬರಬೇಕಂದ್ರೆ ಡೈರೆಕ್ಟ್ ಮೇಲ್ ಬರೋಕ್ಕಾಗೋದಿಲ್ಲ. ಒಂದು 2-3 ಸ್ಟೆಪ್ಸ್ ಆಗ್ತೇನೆ ಮೇಲ್ ಬರಬೇಕು. ಹಾಗೆ ಯೋಗ ಅಂದರೆ ನಾವು ಸಮಾಧಿಗೆ ಹೋಗ್ಬೇಕಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಧ್ಯಾನ, ಸಮಾಧಿ ಈ 8 ಸ್ಟೆಪ್ಸ್ ಹತ್ತಿದಾಗ ಮಾತ್ರ ಒಬ್ಬ ಯೋಗಿ ಆಗಲಿಕ್ಕೆ ಸಾಧ್ಯ. ಯೋಗಿ ಅಂತಂದರೆ ಸನ್ಯಾಸಿ ಅಂತಂತಲ್ಲ. ಸೊ ಯೋಗಿ ಅಂದರೆ ನಾವು ಒಂದು ಲೆವೆಲನ್ನು ಮುಟ್ಟೋದಕ್ಕೋಸ್ಕರ ನಮ್ಮ ಶರೀರವನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಳೋಕ್ಕೋಸ್ಕರ ಯೋಗ ಬಹು ಮುಖ್ಯವಾಗಿದೆ. ಸೊ ಇದೊಂದು ಈಗ ನಮಗೆ ಲೇಡೀಸಿಗೆ ಯೂಶ್ವಲಿ ನಾವು ಆಲ್ಮೋಸ್ಟ್ ಇಲ್ಲಿದ್ದೀವಿ 40 ವರ್ಷದ ಮೇಲಿನವರೇ ಇದ್ದೀವಿ. ಎಲ್ರಿಗೂ ಈಗ ಪೀರಿಯಡ್ಸ್ ಮೆನೋಪೋಸ್ ಅಂತ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಮೆನೋಪೋಸ್ ಆಗಿದ್ದೇವೆ. ಸೊ ಇವಾಗ ನಮ್ಗೆ ಲೇಡೀಸಿಗೆ 40 ವರ್ಷಕ್ಕೆ ಮೆನೋಪಾಸ್ ಅಂತ. ಮೆನೋಪಾಸಲ್ಲಿ ಪ್ರೀ ಮೆನೋಪಾಸ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟ್ ಮೆನೋಪಾಸ್ ಆ್ಯಂಡ್ ಮೆನೋಪಾಸ್ ಅಂತ. ಸೊ ಪ್ರೀ ಮೆನೋಪಾಸಲ್ಲಿ ಏನಂತಂದರೆ ಫಸ್ಟ್ ಈಗ ಯೂಶ್ವಲಿ ನಮಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಲೇಡೀಸಿಗೆ. ಸೊ ಆ ರೆಗ್ಯುಲರ್ ಪೀರಿಯಡ್ಸ್ ಏನಾಗುತ್ತೆ ಎವ್ರಿ ಮಂತ್ ಕರೆಕ್ಟ್ ಡೇಟಿಗೆ ಬರುತ್ತೆ. ಒಂದು 4 ದಿವಸ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬಟ್ ಪ್ರೀ ಮೆನೋಪಾಸಲ್ಲಿ ಏನಾಗುತ್ತೆ ಅದು ಗ್ಯಾಪ್ ಆಗ್ತಾ ಹೋಗುತ್ತೆ. ಅಂದರೆ ಮಂತ್ಲಿ ಒನ್ಸ್ ಬರೋದು 1.5 ಮಂತ್ 3 ಮಂತ್ಸ್ ಹೀಗೆ ಗ್ಯಾಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಏನು ತಿಳ್ಕೊಬೇಕಂದ್ರೆ ಪ್ರೀ ಮೆನೋಸ್. ಹಾಗೆಯೇ ಡಿಸ್ಟರ್ಬ್ ಸ್ಲೀಪ್ ಆಗೋಕ್ಕೆ ಶುರು ಆಗುತ್ತೆ, ಏರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಅದು ನಮಗೆ ಪ್ರೀ ಮೆನೋಪಾಸ್ ಅಂತ ತಿಳ್ಕೊಬೇಕು. ಸೆಕೆಂಡು ಈಗ ಪೋಸ್ಟ್ ಮೆನೋಪಾಸ್. ಆಲ್ರೆಡಿ ಈಗ ಪೀರಿಯಡ್ಸ್ ಆಗಿ ಸ್ಟಾಪ್ ಆಗಿ ಬರುತ್ತೆ. ಒಂದು ವರ್ಷಕ್ಕೊಂದ್ಸಾರಿನೂ ಬರ್ಬೋದು. ಸೊ ಹಾಗೆಯೇ ಬಂದರೆ ಅದು 6 ತಿಂಗಳು ಒಂದ್ಸಾರಿನೂ ಬರ್ಬೋದು ಅಥವಾ 3 ವರ್ಷಕ್ಕೊಂದ್ಸಾರಿನೂ ಬರ್ಬೋದು. ಅದು ಪೋಸ್ಟ್ ಮೆನೋಪಾಸ್. ಆಮೇಲೆ ಮೆನೋಪಾಸ್ ಅಂತ ಹೇಳ್ತೀವಿ. ಮೆನೋಪಾಸ್ ಅಂದರೆ ಕಂಪ್ಲೀಟ್ ಸ್ಟಾಪ್ ಆಗ್ತದೆ. ಬಟ್ ಈ 3 ಸ್ಟೆಪ್ಸ್ ನಾವು ದಾಟಬೇಕಂದ್ರೆ 5 ವರ್ಷ ಸಫರ್ ಮಾಡಬೇಕಾಗುತ್ತೆ ಲೇಡೀಸ್. ಸೊ 5 ಇಯರ್ಸಲ್ಲಿ ಏನಂತಂದರೆ ಒಂದು ಡಿಸ್ಟರ್ಬ್ ಸ್ಲೀಪ್ ಮಾಡ್ತೀವಿ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಮನೆಯಲ್ಲಿ ಇದ್ದವ್ರಿಗೆ ಎಲ್ಲರ ಮೇಲೂ ಸಿಟ್ಟು ಹೇಳ್ತೀವಿ, ಕೂತ್ ಹೇರ್ ಫಾಲ್ ಆಗುತ್ತೆ, ನಮಗೆಲ್ಲ ಡ್ರೈ ಸ್ಕಿನ್ ಆಗುತ್ತೆ. ಸೊ ಹಾಗೆ ವೇಟ್ ಗೇನ್ ಆಗುತ್ತೆ. ಆಮೇಲೆ ಇದು ನಮಗೆ ಏನಂದರೆ ಇಂಟರ್ಕೋರ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಮಾಡೋಕ್ಕಾಗೋದಿಲ್ಲ ಲೇಡೀಸ್ಗೆ. ಸೊ ಅಂದರೆ ಡಿಸೈರ್ ನಮಗೆ ಕಡಿಮೆ ಆಗುತ್ತೆ. ಅದು ಆಮೇಲೆ ವಜಿನಲ್ ಡ್ರೈನೆಸ್ ಬರುತ್ತೆ. ಸೊ ಕೆಲವೊಂದು ಇವೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಮನೆಯಲ್ಲಿ ಇದ್ದವ್ರ ಜೊತೆಗೆಲ್ಲ ಜಗಳ ಮಾಡ್ತೀವಿ, ಸಿಟ್ಟಿಗೆದ್ದು ಏನೇನೋ ಒದರಾಡ್ತೀವಿ. ಸೊ ಆಮೇಲೆ ಸ್ವೆಟ್ಟಿಂಗ್ ಬರುತ್ತೆ, ರಾತ್ರಿ ಮಲ್ಕೊಂಡಿರ್ತೀವಿ, ಸಡನ್ನಾಗಿ ಎದ್ದು ಕೂತ್ಕೊಳ್ತೀವಿ. ಸೊ ಇವೆಲ್ಲ ನಮ್ಮದು ಮೆನೋಪಾಸ್ ಸಿಂಪ್ಟಮ್ಸು. ಸೊ ಇವನ್ನೆಲ್ಲ ನಾವು ಫಸ್ಟ್ ಲೇಡೀಸ್ ಅರ್ಥ ಮಾಡಬೇಕು. ಹಾಗೆ ನಾವು ಮನೆಯಲ್ಲಿ ಯಾರು ನಮ್ಮ ಜೊತೆಗಿರ್ತಾರಲ್ಲ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಬೇಕು. ಅಂದರೆ ಅವ್ರಿಗೆ ಗೊತ್ತಿಲ್ಲ ಅದೇ ಅದಕ್ಕೋಸ್ಕರ ಹೇಳೋದು. ಅದೇ ಇದು ಡಿಸ್ಟರ್ಬ್ ಸ್ಲೀಪ್ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ನಾವು ಕೆಲವರು ಇನ್ಸೋಮಿಯಾ ಅಂತ ಹೇಳ್ತೀವಿ. ಅದೇ ನಿದ್ದೆನೇ ಸ್ಟಾಪ್ ಆಗಿಬಿಡುತ್ತೆ. ಪೀರಿಯಡ್ಸ್ ನಮ್ಗೆ ಯಾವಾಗ ಸ್ಟಾಪ್ ಆಗುತ್ತಲ್ಲ ಲೇಡೀಸಿಗೆ, ಆಮೇಲೆ ಹೊಳ್ಕೊಂಡ್ರೆ ಸಡನ್ನಾಗಿ ಎದ್ದು ಕೂತ್ಕೊಳ್ತೀವಿ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಹೆದರಿಕೆ ಬಂದಂಗೆ ಆಗುತ್ತೆ. ಸೊ ನನಗೆ ಏನಾಗ್ಬಿಡುತ್ತೋ ಅನ್ನೋದು. ಆಮೇಲೆ BP ರೈಸ್ನೂ ಆಗ್ಬೋದು, ಡಿಪ್ರೆಷನ್ ಬರುತ್ತೆ, ಎಂಗ್ಸೈಟಿ ಬರುತ್ತೆ. ಇವೆಲ್ಲ ಸಿಂಪ್ಟಮ್ಸು ಮೆನೋಪಾಸ್. ಹಾಗೆಯೇ ಸ್ವಲ್ಪ ನಮ್ಮದು ಫ್ಯಾಮಿಲಿ ಮೆಂಬರ್ಸ್ ಅಂತ ಏನಿರ್ತಾರಲ್ಲ ಅವ್ರಿಗೆ ನಾವು ಸ್ವಲ್ಪ ಹೇಳ್ಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ನಮ್ಮದು ಒಳಗಡೆದು ಏನಿರೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಗಂಡು ಮಕ್ಳು ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಅಥವಾ ನಮ್ಮ ಹೆಣ್ಮಕ್ಳು ಇರ್ಬೋದು, ಅವ್ರಿಗೆಲ್ಲ ಗೊತ್ತಿರೋದಿಲ್ಲ. ಸೊ ಹೆಣ್ಮಕ್ಳು ಚಿಕ್ಕವರಿದ್ದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಸ್ವಲ್ಪ ತಿಳಿಸಿ ಹೇಳಿದಾಗ, ಸೊ ನನಗೆ ಹೀಗಿದೆ, ಸ್ವಲ್ಪ ನೀವು ಸ್ವಲ್ಪ ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡಿ ಅಂತ ಹೇಳಿದಾಗ ಸ್ವಲ್ಪ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ನಮ್ಮ ಜೊತೆಗೆ ಸ್ವಲ್ಪ ಅವ್ರನ್ನ ಅಡ್ಜಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ನಮಗೆ ಶರೀರದಲ್ಲಿ 260 ಬೋನ್ಸ್ ಇದೆ. ಸೊ ಆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಇದೆ. ಈಗ ನಮಗೆ ವಿಟಮಿನ್ D ಕೂಡ ಕಡಿಮೆ ಆಗುತ್ತೆ. ಮೆನೋಪಾಸ್ ಆದ ತಕ್ಷಣ ವಿಟಮಿನ್ D ಕೂಡ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ನೀ ಪೇನ್ ಶುರುವಾಗುತ್ತೆ ನಮಗೆ. ಸೊ ನೀ ಪೇನ್ ಆಗುತ್ತೆ, ಜಾಯಿಂಟ್ಸ್ ಪೇನ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಅದನ್ನು ನಾವು ವಿಟಮಿನ್ D ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದು ಒಂದು ಸಪ್ಲಿಮೆಂಟ್ರಿ ತೊಗೊಳ್ಳೇಬೇಕಾಗತ್ತೆ. ಈವನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ಹಾಗೆ ಅಂದರೆ ಡಾಕ್ಟರ್ ಅಡ್ವೈಸ್ ಮೇಲೆ ಯಾವ್ಯಾವ ತೊಗೋಬೇಕು ಅವಾಗ ವಿಟಮಿನ್ D's ಎಲ್ಲ. ಹಾಗೆ ಮನೆಯಲ್ಲಿ ಇದು ಅಂತಂದರೆ ಫ್ರೂಟ್ಸ್ ಚೆನ್ನಾಗಿ ಅವಕಾಡೋ ತಿನ್ನಬೇಕಾಗತ್ತೆ. ಎಗ್ ತಿನ್ನೋರು ಎಗ್ ತಿನ್ನಬೇಕಾಗತ್ತೆ. ಸೊ ಆಮೇಲೆ ಫಿಶ್ ಆಯಿಲ್ ತೊಗೊಳ್ಳೋದು ಅಥವಾ ಒಮೆಗಾ 3 ತೊಗೊಳ್ಳೋರು ಒಮೆಗಾ 3 ತೊಗೊಳ್ಬೇಕಾಗತ್ತೆ. ಸೊ ಇವನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೊಂಡ್ರೆ ಮೆನೋಪಾಸ್ ಸ್ಮೂತಾಗಿ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಅವಾಗ ನಮಗೆ ಇವೆಲ್ಲ ಇದರಿಂದ ಹೊರಬರುತ್ತೆ. ಪ್ಲಸ್ ಜೊತೆಗೆ ನಾವು ಸ್ವಲ್ಪ ಆಸನಗಳನ್ನು ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ. ಇದು ಯಾವುದು ನನಗೆ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ಕಾಲಂತೂ ಇದ್ದೇವೆ, ವಾಕಿಂಗ್ ಆದರೂ ಮಾಡ್ಬೋದಲ್ಲ ನಾವು. ಸೊ ಸಿಂಪಲ್ ವಾಕಿಂಗ್ ಮಾಡ್ಕೊಂಡ್ಬಿಟ್ಟು ಸೊ ಒಂದು 20 ಮಿನಿಟ್ಸ್ ವಾಕಿಂಗ್ ಮಾಡಿದ್ರು ಸಾಕಾಗುತ್ತೆ.
ಸೊ ಅಷ್ಟೊಂದು ವಾಕಿಂಗ್ ಮಾಡಿಬಿಟ್ಟು ಸೊ ನಮ್ಮದು ಲೈಫನ್ನು ಇನ್ನೂ ಲೈಫ್ಲೈನನ್ನು ಅಂತೇನು ಹೇಳಿದೆಯಲ್ಲ ಅದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಸೊ ಈಗ ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲೇ ಸಿಂಪಲ್ಲಾಗಿ ಒಂದಿಷ್ಟು ಎಕ್ಸಸೈಸ್ ಮಾಡುವ. ಓಕೆ, ಸೊ ನೀವು ಎಲ್ಲಿದ್ದೀರಾ ಅಲ್ಲೇ. ಓಕೆ, ಸೊ ಹ್ಯಾಂಡ್ ಸ್ಟ್ರೆಚ್ ಮಾಡಿ. ಇವೆಲ್ಲ ಮನೆಯಲ್ಲಿ ನಾವು ಎಲ್ಲಿರ್ತೀವಿ, ಬೆಡ್ ಮೇಲೆ ಕುತ್ಕೊಂಡಿರಲಿ, ಚೇರ್ ಮೇಲೆ ಕುತ್ಕೊಂಡಿರಲಿ, ಟಿ ವಿ ನೋಡ್ತಾ ಇರಲಿ, ಅಲ್ಲೇನೂ ಮಾಡೋಕ್ಕೆ ಸ್ಟ್ರೆಚ್ ಮಾಡಿ, ಫಿಂಗರ್ಸ್ ಪ್ರೆಸಸ್ ಮಾಡಿ. 1 2 3 4 5 6. ಓಕೆ, ಬಸ್ ಕಣ್ಣು ಫಿಂಗರ್ಸ್ 1 2 3 4 5 6 anti-clockwise 1 2 3 4 5 6. Relax. After 1 2 3 4 5 6. Side ಬೇಡ, ಯಾಕಂದ್ರೆ ಪಕ್ಕದಲ್ಲಿ ಹೊಡಿತಿದ್ದೆ ನಾವು. ಅಪ್ಪ 1 2 3 4 5 6. ಫಿಂಗರ್ಸ್ ಲಾಕ್ ಇರುತ್ತೆ, ಲಾಕ್ ಮಾಡಿ. ಸೊ ಚೆನ್ನಾಗಿ ಹೆಡ್ ಪ್ರೆಸ್ ಮಾಡಿ. ಸ್ಟ್ರೆಸ್ ಏನಿರುತ್ತೆ, ಹೆಡ್ ಪೇನ್ ಇರುತ್ತೆ, ಅದನ್ನು ರಿಲೀಸ್ ಮಾಡ್ತಾರೆ. ನೆಕ್ ಪೇನ್ ಇರುತ್ತೆ, ಅದನ್ನು ಕಡಿಮೆ ಮಾಡ್ತಾರೆ. ಪ್ರೆಸ್ ಮಾಡಿ. ಜಸ್ಟ್ 10 ಕೌಂಟ್ಸ್ ಮಾಡುವ. 1 2 3 4 5 6 7 8 9 10. ರಿಲ್ಯಾಕ್ಸ್. ದೆನ್ ಬ್ಯಾಕ್ ಸೈಡ್ 1 2 ಚೆನ್ನಾಗಿ ಪ್ರೆಸ್ ಮಾಡಬೇಕು. ಜಸ್ಟ್ ಹೀಗೆ ಇಟ್ಕೊಳ್ಳೋದಲ್ಲ, ಪ್ರೆಸ್ಸಿಂಗ್ ಚೆನ್ನಾಗಿ ಮಾಡಿ. ನಮ್ಮ ಹೆಡ್ಡು ನಾವೇ ಚೆನ್ನಾಗಿ ರಿಲ್ಯಾಕ್ಸ್ ಕೊಡಬೇಕು. 1 2 3 4 5 6 7 8 9 10. Relax. Then right side, your right side. 1 2 3 4 5 6 7 8 9 10. Relax. Left side. 1 2 3 4 5 6 7 8 9 10. Relax. ಸಿಂಪಲ್ ಇದೆ ಎಕ್ಸಸೈಸ್. ಅಲ್ಲಿ ಕೂತ್ಕೊಂಡಿದ್ದೀರಲ್ಲ, ಅಲ್ಲಿ ಸ್ವಲ್ಪ ಕಾಲು ಮುಂದೆ ಮಾಡಿ, ಕಾಲು ಸ್ಟ್ರೆಚಸ್ ಕೊಡಿ, ಫಿಂಗರ್ ಸ್ಟ್ರೆಚಸ್. ನಾನು ಕೈಯಿಂದ ತೋರಿಸ್ತೀನಿ, ನೀವು ಕಾಲಿಂದ ಮಾಡಿ. 1 2 3 4 5 6 feet. 1 2 3 4 5 6. Right side. 1 2 3 4 5 6. Clockwise. Rotate. 1 2 3 4 5 6. Anti-clockwise. 1 2 3 4 5 6. ಇದು ಕುತ್ಕೊಂಡ್ಮೇಲೆ ಇದನ್ನು ಮಾಡಿ. ಇಷ್ಟು ಎಕ್ಸಸೈಸಸ್ ಸಿಂಪಲ್. ಓಕೆ, ಇವಾಗ ನಾವೆಲ್ಲವೀಗ ಜಾಸ್ತಿ ಟಿವಿ ನೋಡ್ತೀವಿ, ಮೊಬೈಲ್ ಮಾಡ್ತೀವಿ, ಹಾಗೆ ಜಾಸ್ತಿ ಕುತ್ಕೊಂಡು ಕೆಲಸ ಮಾಡ್ತೀವಿ, ಇದೆಲ್ಲ ಪೇನ್ ಬಂದೇ ಬರುತ್ತೆ. ಸೊ ಇದನ್ನು ರಿಲೀಸ್ ಮಾಡಬೇಕಾದ್ರೆ, ಆ ಪೇನ್ ರಿಲೀಸ್ ಮಾಡಬೇಕು, ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ನೆಕ್ ಎಕ್ಸಸೈಸ್. ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಇದನ್ನು ಮಾಡುವಾಗ ಒಬ್ಸರ್ವ್ ಮಾಡಬೇಕು. ಕೆಲವೊಬ್ಬರಿಗೆ ಐಸ್ ಓಪನ್ ಮಾಡಿ ಮಾಡುವಾಗ ಚಕ್ಕರ್ ಬಂದಂಗೆ ಆಗುತ್ತೆ, ಕೆಲವೊಬ್ಬರಿಗೆ ಐಸ್ ಕ್ಲೋಸ್ ಮಾಡಿ ಮಾಡುವಾಗ ಚಕ್ಕರ್ ಬಂದಂಗೆ. ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕು. ಓಕೆ, ಸೊ ನೋಡ್ಬಿಟ್ಟು ಮಾಡಿ, ನಿಮ್ಗೆ ಯಾವುದು ಸರಿ ಹೋಗುತ್ತೆ ಅದು ರಿಲೀಸ್ ಆಗುತ್ತೆ. ನಿಮಗೆ ಈಗ ಸ್ಟಾರ್ಟಿಂಗ್ ಪೇನ್ ಅನ್ನಿಸ್ಬೋದು, ಬಟ್ ಆಮೇಲೆ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಪ್ ಡೌನ್ ಅಪ್ ಡೌನ್ up down up down up down up down. Right left right left right left right left right right side left side right side left side right side left side right side left side right side left side. Clockwise. Usually ನಾವು ಎಕ್ಸರ್ಸೈಸ್ ಆಗಿ ಮಾಡ್ತಾ ಹೋಗ್ತೀವಿ. 1 2 3 4 5 6. Anti-clockwise. Reverse. 1 2 3 4 5 6. Relax. ಸೊ ಈ ಪೇನ್ ಇರುತ್ತಲ್ಲ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳೋಕ್ಕೆ. ಇವಾಗ ವರ್ಕ್ ಫ್ರಮ್ ಹೋಮ್ ಇದೆ, ಸೊ ಅವ್ರಿಗೂ ಕೂಡ ಇದೆಲ್ಲ ಪೇನ್ ಬರ್ತಾ ಇರುತ್ತೆ, ಅದಕ್ಕೂ ಕೂಡ ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿದರೆ ಒಳ್ಳೆಯದು.
ಹಾಗೆಯೇ ಇವಾಗ ನಮಗೆ ಇದಕ್ಕೂ ಕೂಡ ಸ್ವಲ್ಪ ಕೆಲಸ ಕೊಡಬೇಕಲ್ಲ, ಐಗೂ ಕೂಡ. ಸೊ ಯಾಕಂದರೆ ಸ್ಪೆಕ್ಸ್ ಬೇಗ ಬಂದಿರುತ್ತೆ, ಅದರಿಂದ ಸ್ವಲ್ಪ ನಂಬರ್ಸ್ ಕಡಿಮೆ ಮಾಡ್ತಿರ್ಬೋದು, ಐಸ್ ಕ್ಲೆನ್ಸನಿಂಗಿಗೆ ಇರ್ಬೋದು, ಅದು ಸ್ವಲ್ಪ ಐಸ್ ಎಕ್ಸಸೈಸ್. ಅಪ್ ಡೌನ್ ಅಪ್ ಡೌನ್ ಅಪ್. ಹೆಡ್ ಸ್ಟ್ರೇಟ್ ಆಗಿರಲಿ, ಬರೀ ಕಣ್ಣುಗಳು ಅಷ್ಟೇ ಅಪ್ ಡೌನ್. ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ down. Your right, left, right, left, right, left, right, left, right, left. 1 second. ಸೊ ನಾನು ಐಸ್ ಎಕ್ಸಸೈಸ್ ಮಾಡಿ ಅಂದ ತಕ್ಷಣ ಐಸ್ ಯಾರು ಸ್ಪೆಕ್ಸ್ ಇದೆ ಅವ್ರು ತೆಗೆದುಬಿಟ್ಟು ಮಾಡಬೇಕು. ಕಣ್ಣಿನ ಮೇಲೆ ಕಣ್ಣು ಹಾಕೊಂಡು ಮಾಡಿದರೆ ಉಪಯೋಗ ಆಗಂಗಿಲ್ಲ. ಅದಕ್ಕೋಸ್ಕರ ಆ ಎಕ್ಸ್ಟ್ರಾ ಕಣ್ಣುಗಳನ್ನು ತೆಗೆದುಬಿಟ್ಟು ಐಸ್ ಎಕ್ಸಸೈಸ್ ಮಾಡಬೇಕು. ಎಸ್, ಓಕೆ. ನಾವು ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ left, right, left. Okay. Then clockwise, eyes ಅಷ್ಟೇ rotate ಮಾಡಿ. ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡ ಕಣ್ಣು ತೆಗೆದುಬಿಟ್ಟು 1 2 3 4 5 6. Anti-clockwise 1 2 3 4 5 6. Eyes close. A massage. Open your eyes. Press your eyes. Eyes exercise ಮಾಡಿದ್ಮೇಲೆ ಪ್ರೆಸ್ ಮಾಡಬಾರ್ದು. ಜಸ್ಟ್ ಹೀಗೆ ಇಟ್ಕೊಂಡ್ಬಿಟ್ಟು ಸ್ಲೋಲಿ ಓಪನ್ your eyes. Okay? ಇದನ್ನು ಸಿಂಪಲ್ ಆಗಿರೋದನ್ನ ನಾವು ಮಾಡ್ತೀವಿ. ಹಾಗೆ ಎಲ್ಲಿ ಕೂತ್ಕೊಂಡಿದ್ದೇವಲ್ಲ ನೆಕ್ಸ್ಟ್ ಒಂದೆರಡು ಎಕ್ಸಸೈಸ್ ಮಾಡಿಬಿಟ್ಟು. ಓಕೆ, ಸೊ ಯಾರ ಕೈ ಸ್ವಲ್ಪ ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ಮೇಲೆ ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಮಾಡಿ ಸ್ವಲ್ಪ ಸೀದಾ ಸ್ಟ್ರೆಚ್ ಮಾಡಿ. ಸ್ಟ್ರೆಂತ್ ಇದೆ ಅಲ್ವಾ, ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೊಡಿ, ಸ್ಟ್ರೆಚಸ್ ಕೊಡಿ. ಓಕೆ, 10 ಕೌಂಟ್ಸ್ವರೆಗೂ ಹಾಗೆ ಇರಿ. 1 2 3 4 5 6 7 8 9 10. ಇನ್ಹೇಲ್ ಎಕ್ಸೇಲ್. ಯಾವುದೇ ಆಸನ ಮಾಡಬೇಕಾದ್ರೆ ಬರೀ ಆಸನಗಳನ್ನಷ್ಟೇ ಮಾಡಬಾರ್ದು, ಉಸಿರಾಟದ ಜೊತೆಗೆ ಮಾಡಬೇಕು. ಯಾಕಂತಂದರೆ ಉಸಿರಾಟದ ಜೊತೆಗೆ ಮಾಡಿದಾಗ ನಮ್ಮದು ಲಂಗ್ಸ್ ಏನಾಗುತ್ತೆ ಓಪನ್ ಆಗುತ್ತೆ, ಸೊ ಅವಾಗ ರೆಸ್ಪಿರೇಟರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಉಸಿರಾಟದ ಜೊತೆಗೆ ಉಸಿರು ತಗೊಂಡಾಗ ಆಸನ ಮಾಡಬೇಕು, ಉಸಿರು ಬಿಟ್ಟಾಗ ಆಸನ ರಿಲೀಸ್ ಮಾಡಬೇಕು. ಸೊ 1 more round. ಹ್ಯಾಂಡ್ ಶೋಲ್ಡರ್ ಆರ್ಮ್ ಅಪ್, ಸ್ಟ್ರೆಚ್ ಹ್ಯಾಂಡ್, ಸ್ಟ್ರೆಚ್. ಚೆನ್ನಾಗಿ ಕೈ ಹೇಳ್ಕೊಳ್ಳಿ ಮೇಲ್ಗಡೆಗೆ, ಕೈ ನೋವಾದರೂ ಪರವಾಗಿಲ್ಲ. 1 2 3 4 5 6 7 8 9. Fingers point to stretches ಬರ್ತಾ ಇದೆ. ಯಾರು ಈ ಬೆಂಡ್ ಮಾಡ್ತೀವಲ್ಲ ನಮಗೆ ಸ್ಟ್ರೆಚ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ಸ್ಟ್ರೆಚಸ್ ಆಗುತ್ತೆ, ಹಿಂಗೆ ಸ್ಟ್ರೆಚಸ್ ಬೆಂಡ್ ಮಾಡಿದರೆ ಸ್ಟ್ರೆಚಸ್ ಕಟ್ ಆಗುತ್ತೆ. ಬೆಂಡ್ ಮಾಡಕ್ಕೆ ಹೋಗ್ರಿ, ಸ್ಟ್ರೈಟ್ ಆಗಿ ಸ್ಟ್ರೆಚಸ್. 1 2 3 4 6 7 8 9 10. Inhale, exhale. Left hand. Arm up. Breathe in. Breathe out. 1 2 3 4 5 6 7 8 9 10. Inhale. Exhale. ಸೊ ಇದೆರಡು ಕೈಗೆ ಆಸನ ಮಾಡಿದ್ವಿ. ಹಾಗೆ ಕಾಲಿದೆ ಅಲ್ವಾ, ಕಾಲಿಗೆ ಒಂದು ಯಾರಿಗೆ ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಇನ್ಹೇಲ್ ಸ್ಟ್ರೆಚ್ ಮಾಡಿ. ನಿಮ್ದು ನೀ ಲೆವೆಲ್ ಎಷ್ಟು ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ಯಾರಿಗೆ ಹಿಂದ್ಗಡೆ ಕೂತ್ಕೊಂಡಾಗಲ್ಲ ಸ್ವಲ್ಪ ಸ್ಟ್ರೆಚಸ್ ಮಾಡಿ ಸಾಕು. ಒಂದೇ ಕಾಲು ಹೀಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ನೀ ಪೇನ್ ಇರುತ್ತಲ್ಲ ಆ ನೀ ಪೇನ್. 3 4 5 6 7 8 9 10. Inhale, exhale, leg down. Now left leg, inhale up. 1 2 3 4 5 6 7 8 9 10. Relax. ಸೊ ಎರಡು ಕಾಲು ಇತ್ತು. ಇವಾಗ
Breathing up. Fingers ನಿಮ್ಮ ಕಡೆಗೆ ಹೇಳ್ಕೊಳ್ಳಿ. ಮೊಣಕಾಲು ಎಷ್ಟು ನೋವು ಮೂವ್ ಆಗ್ತಾ ಇರುತ್ತೆ ಅಂತ ಚೆಕ್ತಾ ಇರುತ್ತೆ. 1 2 3 4 5 6 7. ಈಗ ಬರೀ ಎಕ್ಸರ್ಸೈಸ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿದ್ರೆ ಅನುಲೋಮ ವಿಲೋಮ ಮಾಡುವ. ಸೊ ನಮ್ದು ಲೆಫ್ಟ್ ಹ್ಯಾಂಡ್ ಏನೇನೆ ಪ್ರಾಣ ಮುದ್ರೆ ಇದು ಹಿಡ್ಕೊಂಡು ಬರುತ್ತೆ, ಚಿನ್ಮುದ್ರೆ ಹಿಡ್ಕೊಂಡು ಬರುತ್ತೆ. ಇದು ಪ್ರಾಣ ಮುದ್ರ ಅಂತ ಸೊ ಇದನ್ನು ಹಿಡ್ಕೊಂಡ್ಬಿಟ್ಟು ಸೊ ರೈಟ್ ಹ್ಯಾಂಡು ನೀವು ಬೇಕಾದ್ರೆ ಇದು ಫಿಂಗರ್ಸ್ ಯೂಸ್ ಮಾಡಿ ಅಥವಾ ಇದಕ್ಕೆ ಆಜ್ಞಾ ನೇಸರ್ಗ ಮುದ್ರ. ನಮ್ದು ಇಲ್ಲಿ ಆಜ್ಞಾ ಚಕ್ರ ಇರುತ್ತೆ. 5 ಮಿನಿಟ್ಸ್ ಕೊಡ್ತೀರಾ? ಓಕೆ, ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್, ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಯಾವಾಗಲೂ ಪ್ರಾಣಾಯಾಮ ಮಾಡೋದ ಇದು ಮಾಡಬಾರ್ದು. ಯಾಕಂತಂದ್ರೆ ಇದು ಮಾಡೋದ್ರಿಂದ ಅಂದ್ರೆ ರಾಂಗ್ ಮೆಥಡ್ ಇದು. ಅದಕ್ಕೋಸ್ಕರ ನಾವು ಮಾಡುವಾಗ ಸ್ಮೂತ್ ಇನ್ಹೇಲ್ ಇರಬೇಕು, ಸ್ಮೂತ್ ಎಕ್ಸೇಲ್ ಇರಬೇಕು. ಸೊ ಅದು ಪ್ರಾಣಾಯಾಮ, ಅನುಲೋಮ ವಿಲೋಮ ಜಸ್ಟ್ 10 ರೌಂಡ್ಸ್ ಮಾಡಿದರೆ ಸಾಕು. ಸೊ ಇನ್ನು ಹೇಳ್ತಾ ಹೋದರೆ ಭಾಳ ಇದೆ, ನನಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಮತ್ತೆ ಯಾವಾಗಾದ್ರೂ ಮಾಡೋಣ ಅಂತೆ. ಸೊ ಹೇಗೆ ಅನ್ನಿಸ್ತು ಕ್ಲಾಸು? ಚೆನ್ನಾಗಿ ಅನ್ನಿಸ್ತಾ? ಚೆನ್ನಾಗಿ ಅನ್ನಿಸ್ತು. ಒಂದು ಕ್ಲಾಸ್ ಕೊಡೋದಿಲ್ಲ ಹೆಸರಾಗ ವೆರಿ ಗುಡ್, 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 ವೆರಿ ಗುಡ್. ಹ್ಯಾಪಿ ವೆನ್ಸ್ಡೇ. Vanita, once again, I exercise. ವುಮೆನ್ಸ್ ಡೇ ಪ್ರಯುಕ್ತ ಅವರಿಗೆ ಮತ್ತೆ ಚೈತಿ ಅವರಿಗೆ ಎಂಬ್ರಾಯ್ಡರಿನಲ್ಲಿ ಸಿದ್ಧಾರೂಢ ಸ್ವಾಮಿಯನ್ನು ಮಾಡಿದ್ದಕ್ಕಾಗಿ ನಮ್ಮ ಬಾದಾಮಿ ನಗರ ಮಹಿಳಾ ಮಂಡಳದ ವತಿಯಿಂದ ಅವರಿಗೆ ಸನ್ಮಾನ. ರಾಜೇಶ್ವರಿ ಎಳವತ್ತಿ ಅವರು ಈಗ ಯೋಗ ಕೊಟ್ಟರು, ಹಾಗಾಗಿ ಅವರಿಗೆ ಸನ್ಮಾನದ ರಾಜೇಶ್ವರಿ ಎಳವತ್ತಿ. ಮುಂದಿನ ಸನ್ಮಾನ ನನ್ಗೇನಿತ್ತು ಯಾರು ಬೆಸ್ಟ್ ಸೀರೆ ಉಡ್ಕೊಂಡು ಬರ್ತಾರೆ, ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅವರು. ಬಟ್ ನನಗೆ ಕನ್ಫ್ಯೂಸ್ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಪಾರ್ಟೆಂಟ್ ನಮ್ಮ ಮೆಂಬರ್ ಶ್ರೀಮತಿ ಕಸ್ತೂರಿ ಹಲಸಿಗೆ ಅವರು ಸೊಸಿ ಸಿದ್ಧಾರೂಢರನ್ನ ಎಂಬ್ರಾಯ್ಡರಿ ಒಳಗೆ ಮಾಡ್ಯಾರ. ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಮಾಡ್ಯಾರ. ಅವರಿಗೆ ನಮ್ಮ ಮಂಡಳ ಹೊಸ ಮೆಂಬರ್ ವೆಲ್ಕಮ್. ಆಮೇಲೆ ಇದನ್ನೈತೆ ಇವರು ಸುನೀತಾ ಸ್ವಾಮಿ ಅವರು ಹೊರಿ, ಇವರು ನಮ್ಮ ಹೊಸ ಮೆಂಬರ್. ಮಂಜುಳಾ ಗುರು ಅವರು ಇವ್ರ ಬಗ್ಗೆ ಹೇಳ್ತಾರೆ. ಇವರು ಇದು ಇಡ್ಲಿ ಫ್ಯಾಕ್ಟ್ರಿ ಇದೆಯಲ್ಲ ಅವ್ರದ್ದು ಓನರ್. ನಮ್ಮ ಮನೆಗೆ ಯಾವ ಫ್ಯಾಕ್ಟ್ರಿ? ಇಡ್ಲಿ ಫ್ಯಾಕ್ಟ್ರಿ. ರವಾ ಫ್ಯಾಕ್ಟ್ರಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ. ಇವರು ವೈದೇಹಿ ನೀವು ಸ್ಪಾನ್ಸರ್ ಇದೆ ಲಕ್ಕಿಲೇಡಿ ನೋಡ್ರಿ. ಮೊದಲೇದ್ದು ಎರಡದ್ದು ನಮ್ಮ ಮಹಿಳಾ ಮಂಡಳದ ಸದಸ್ಯರಾದ ಶ್ರೀಮತಿ ವೈದೇಹಿ ಅವರು ಲಕ್ಕಿಲೇಡಿ ಕೊಡ್ತಾ ಇದ್ದಾರೆ. ಅವ್ರದ್ದು ನಂಬರ್ ತೆಗಿತೇನೆ. ಇವೆರಡು ಪ್ರೈಸ್ ಅದರೊಳಗೆ ಅದೇ ಫಸ್ಟ್ ಇದನ್ನು ಕೊಡ್ತೇನೆ. ಯಾರಿಗೆ ಬಂದಿದೆ ಇದು ಯಾರಿಗೆ ಬಂದಿರ್ತದೆ ಮುಂದಿನ ಲಕ್ಕಿಲೇಡಿಗೆ ಅವರು ಎಲಿಜಿಬಲ್ ಇಲ್ಲ. ಬುಕ್ ಎಲ್ಲ ಕೊಡ್ತಾರೆ. ವೈದೇಹಿ ಅವರಿಗೆ ಥ್ಯಾಂಕ್ಸ್. ಅವ್ರು ಕೊಟ್ಟಾರ, ಕಂಗ್ರ್ಯಾಚುಲೇಷನ್ಸ್.